ಡಿ ಗ್ಯಾಂಗ್ನಿಂದ 1.5 ಗಂಟೆಗೂ ಹೆಚ್ಚು ಕಾಲ ಕ್ರೌರ್ಯವನ್ನ ಮೆರೆಯಲಾಗಿದೆ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. 1.5 ಗಂಟೆಗಳ ಕಾಲ ಚಿತ್ರ ಹಿಂಸೆಯನ್ನ ಕೊಟ್ಟಿದ್ದಾರೆ ರೇಣುಕಾಸ್ವಾಮಿಗೆ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಇಂಚಿಂಚು ಮಾಹಿತಿಗಳನ್ನ ನೀಡೋದ್ರ ಜೊತೆಗೆ ಇದನ್ನು ಕೂಡ ನೀಡಿದ್ದಾರೆ. ಜೂನ್ 8ರ ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೂ ಥಳಿಸಿದ್ದಾರೆ. 2:30ರಿಂದ 4 ಗಂಟೆವರೆಗೂ ಬರೀ ಹೊಡೆದಿರೋದು. ರೇಣುಕಾಸ್ವಾಮಿಗೆ ಮನ್ಸೋ ಇಚ್ಛೆ ಥಳಿಸಿದ್ದಾರೆ ಡಿ ಕಂಪನಿಯವರು. ಏನ್ ದೊಡ್ಡ ಹೀರೋಗಳು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ, ಅಥವಾ ಇವ್ರ ಪೊಲೀಸ್ ಆಫೀಸರ್ಸ್ಗಳು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಹೇಗೆ ಬೇಕೋ ಹಾಗೆ ಮನ್ಸೋ ಇಚ್ಛೆ ಹೊಡೆದಿದ್ದಾರೆ. ಪರಿಪರಿಯಾಗಿ ಪ್ರಾಣ ಭಿಕ್ಷೆ ಬೇಡಿದ್ರು ಕೂಡ ಈ ಕ್ರೂರಿಗಳು ಬಿಟ್ಟಿಲ್ಲ. ನನ್ ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ, ತಪ್ಪಾಗೋಗ್ತು, ಏನೋ ಮಾಡ್ಬಿಟ್ಟೆ, ತಿತ್ಕೊಳ್ತೀನಿ, ಒಂದು ಅವಕಾಶ ಕೊಡಿ, ಒಂದೇ ಒಂದು ಅವಕಾಶ ಕೊಡಿ, ಇನ್ಯಾವತ್ತೂ ಈ ತರ ನನ್ನ ಕಡೆಯಿಂದ ಆಗಲ್ಲ ಅಂತ ಪ್ರಾಣ ಭಿಕ್ಷೆ ಬೇಡಿದ್ರು ಕೂಡ ಈ ಕ್ರೂರಿಗಳು ಬಿಟ್ಟಿಲ್ಲ. ರೇಣುಕಾಸ್ವಾಮಿ ಅರೆ ಜೀವ ಸ್ಥಿತಿಯಲ್ಲಿದ್ದಂತ ಫೋಟೋ ಈಗ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕಣ್ಣೀರಿಡ್ತಾ ಬೇಡ್ಕೊಳ್ತಿರುವಂತ ಫೋಟೋ ಇದೆ. ಸಾಯುವ ವೇಳೆ ಅಂಗಾತ ಮಲಗಿರುವ ಮತ್ತೊಂದು ಫೋಟೋ ಕೂಡ ಲಭ್ಯ ಆಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಲಾರಿ ಮುಂದೆ ಮಲಗಿರುವಂತ ಫೋಟೋ. ಬೇಡ ಬೇಡ ನನ್ನನ್ನು ಬಿಟ್ಬಿಡಿ ಅಂತ ಗರುದ್ರು ಕೂಡ ಈ ಗ್ಯಾಂಗ್ ಬಿಟ್ಟಿಲ್ಲ ಅಂದ್ರೆ ಎಷ್ಟು ಕ್ರೂರತ್ರ ಮೆರೆದಿದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗುತ್ತೆ. ಏನೋ ತಪ್ಪಾಗೋಯ್ತು, ನಾನು ಮಾಡಿದ ತಪ್ಪು, ನಾನು ಮಾಡಬಾರ್ದಿತ್ತು, ಬೇರೆಯವ್ರ ಮನೆ ಹೆಣ್ಣು ಮಕ್ಕಳಿಗೆ ಈ ತರ ಕೆಟ್ಟದಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಬಾರ್ದಿತ್ತು, ನಾನು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಬಿಟ್ಬಿಡಿ, ದಯವಿಟ್ಟು ನನಗೆ ಇಲ್ಲಿಂದ ಕಳಿಸ್ಕೊಟ್ಬಿಡಿ, ನನಗೆ ನಮ್ಮ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಹೆಂಡತಿ ಇದ್ದಾರೆ. ಆ ಮನುಷ್ಯನಿಗೆ ಆ ಹೊಡೆತ ತಿನ್ನುವಾಗ ಏನೇನು ನೆನಪಾಗಿರ್ಬೋದು ನೋಡಿ. ಇದೇ 2 ಫೋಟೋಗಳು, ಕಣ್ಣೀರಿಡ್ತಿರುವಂಥ ಫೋಟೋ. ಆ ಕಣ್ಣುಗಳನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ, 2 ಕಣ್ಣಿಗೂ ಸರಿಯಾಗಿ ಹೊಡೆದಿದ್ದಾರೆ. ಒಂದು ಕಣ್ಣು ಊದ್ಕೊಂಡಿದೆ, ಒಂದು ಕಣ್ಣು ಮುಚ್ಚೆ ಹೋಗಿದೆ. ಅದರಲ್ಲಿ ಒಂದು ಕಣ್ಣು ದೃಷ್ಟಿ ಕಳ್ಕೊಳ್ಳಲಾಗಿತ್ತು ಅನ್ನೋದನ್ನು ಕೂಡ ರಿಪೋರ್ಟ್ ಹೇಳ್ತಾ ಇತ್ತು. ಯಾರ್ರೀ ಇವ್ರಿಗೆ ಅಧಿಕಾರ ಕೊಟ್ಟಿದ್ದು ಈ ಥರ ಎಲ್ಲ ಹೊಡೆಯೋದಕ್ಕೆ, ಹಲ್ಲೆ ಮಾಡೋದಕ್ಕೆ? ಇವ್ರಿಗೆ ಯಾವ ರೀತಿಯಾದಂಥ ಅಧಿಕಾರ ಇದೆ? ಹೊಡೆದು ಮಲಗಿಸಿರೋದು ನೋಡಿ ಪಾಪ. ಅಷ್ಟೊತ್ತಿಗಾಗಲೇ ಜೀವ ಹೋಗಿತ್ತು ಅಂತ ಕಾಣಿಸುತ್ತೆ. ಕೊನೇ ಕ್ಷಣ ಅದು ಅಂಗಾತ ಮಲಗಿರುವಂಥ ಫೋಟೋ. ನಮಗೇನೆ ಅಯ್ಯೋ ಅನಿಸುತ್ತೆ. ಮನಸ್ಸಿದ್ದವರಿಗೆ, ಮಾನವೀಯತೆ ಇದ್ದವರಿಗೆ, ಮನುಷ್ಯರಾಗಿರೋರಿಗೆ ಅಯ್ಯೋ ಅನಿಸುತ್ತೆ. ಇಲ್ಲ ಏನು ಕರೆಕ್ಟಾಗೇ ಮಾಡಿದಾರೆ ಬಿಡ್ರಿ, ಹೊಡೆದು ಮಲಗಿಸಿದ ಸರಿಯಾಗಿ ಅಂತ ಅನ್ನೋರನ್ನ ನಾವು ಕ್ರೂರಿಗಳು ಅಂತನೋ, ಮೃಗಗಳು ಅಂತನೋ, ಮನಸ್ಸೇ ಇಲ್ದಿದ್ದವರು ಅಂತಾರೋ, ಮನುಷ್ಯರೇ ಅಲ್ಲ ಪ್ರಾಣಿಗಳು ಅಂತನೇನೋ ಕರಿಬೋದು. ಪ್ರಾಣಿಗಳಿಗೂ ಪಾಪ ಯಾಕೆ ಪ್ರಾಣಿಗಳಿಗೆ ಹೋಲಿಸೋದು? ಪ್ರಾಣಿಗಳಿಗೂ ಒಂದು ಮನುಷ್ಯತ್ವ, ಮಾನವೀಯತೆ ಅಂತ ಇರುತ್ತೆ. ಒಂದು ನಾಯಿ ಸತ್ತು ಬಿದ್ದಿದ್ರೆ ಇನ್ನೊಂದು ನಾಯಿ ಬಂದು ಎಳ್ಕೊಂಡು ಹೋಗುತ್ತೆ. ಒಂದು ಕಾಗೆ ಸತ್ತು ಬಿದ್ದಿದ್ರೆ ಇನ್ನೊಂದು ಕಾಗೆ ಬಂದು ಎಳ್ಕೊಂಡು ಹೋಗುತ್ತೆ. ಅದರಲ್ಲಿ ಮನುಷ್ಯರು ನಾವು. ಏನಕ್ಕೆ ಯಾವ ಥರ ಹೊಡೆದು ಮಲಗಿಸಿದ್ದಾರೆ ನೋಡಿ. ಆ ತಂದೆ ತಾಯಿಗಳು ಈ ಫೋಟೋ ನೋಡಿದ್ರೆ ಅವ್ರಿಗೆ ಏನು ಅನಿಸ್ಬೇಡ, ಜೊತೆಗೆ ಮಗನೂ ಇಲ್ಲ. ಆ ಹೆಂಡತಿ ಆಕೆಗೇನು ಅನ್ನಿಸ್ಬೇಡ. ಈಗ ನಿಮಗೆ ಅಯ್ಯೋ ನಮ್ಮ ಅತ್ತಿಗೆ ಓಡಾಡ್ತಿದ್ದಾರೆ, ಅಯ್ಯೋ ನಮ್ಮ ಅತ್ತಿಗೆ ನೋಡಿ ನಮ್ಮ ಅಣ್ಣಂಗೋಸ್ಕರ ಏನೇನು ಮಾಡ್ತಿದ್ದಾರೆ, ನಮ್ಮ ಬಾಸ್ನ ನೋಡೋಕಾಯ್ತಾ ಇಲ್ಲ, ಹೆಂಗಿದ್ದವ್ರು ಹೆಂಗಾದ್ರು ಅಂತ ಹೊಟ್ಟೆ ಉರ್ಕೊಳ್ಳೋರು ಈ ಫೋಟೋ ನೋಡಿದ್ರೆ ಏನು ಅನ್ಸಲ್ವಾ? ಈ ಫೋಟೋ ನೋಡಿದ್ರೆ ಮಾನವೀಯತೆ ಉಕ್ಕಿ ಹರಿಯಲ್ವಾ? ಸ್ಟಾರ್ಗಳಾಗಿದ್ದವ್ರಿಗೆ ಮಾತ್ರ ನೋವು ಬಂದ್ಬಿಟ್ರೆ ಸಮಸ್ಯೆನಾ? ಹೆಂಗೆ ಹೊಡೆದು ಮಲಗಿಸಿದ್ದಾರೆ ನೋಡಿ. ಬೇಡ್ಕೊಳ್ತಾ ಇರೋದು ನೋಡಿ ಅಲ್ಲಿ ಪಾಪ. ಬಿಟ್ಬಿಡಿ ಬಿಟ್ಬಿಡಿ, ಎಲ್ಲರೂ ತಪ್ಪು ಮಾಡ್ತಾರೆ, ಕ್ಷಮೆ ಅನ್ನೋದೊಂದು ಬೇಕಲ್ವ? ಸರಿ, ನಿಮಗೆ ಕ್ಷಮಿಸೋಕ್ಕೆ ಇಷ್ಟ ಇಲ್ಲ, ಪೊಲೀಸ್ ಸ್ಟೇಷನಿಗೆ ತಗೊಂಡೋಗಿ ಕೊಡಬೇಕಿತ್ತು. ಕಾನೂನಿನಲ್ಲಿ ಏನು ಕ್ರಮ ಇದೆ? ಮಹಿಳೆಯರಿಗೆ ಈ ಕಾನೂನಿನಲ್ಲಿ ಸಾಕಷ್ಟು ಗೌರವವನ್ನು ಕೊಡಲಾಗತ್ತೆ. ಇಲ್ಲಿನ ಲಾ ತುಂಬ ಚೆನ್ನಾಗಿದೆ. ಹೆಣ್ಣು ಮಕ್ಕಳಿಗೆ ಗೌರವಕ್ಕೆ ಧಕ್ಕೆ ಆದರೆ, ಹೆಣ್ಣು ಮಕ್ಕಳಿಗೆ ಲೈಂಗಿಕ ಮತ್ತು ದೈಹಿಕವಾಗಿ ಹಿಂಸೆ ಕೊಟ್ಟರೆ, ಮಾನಸಿಕವಾಗಿ ಕಿರುಕುಳ ಕೊಟ್ಟರೆ ಕೇಸ್ಗಳಿದ್ದಾವೆ. ಯಾಕೆ ಅದು ಗೊತ್ತಿಲ್ವಾ? ಕಾನೂನಿನ ಅರಿವಿಲ್ವಾ? ನೀವೇನಾದರೂ ಕಾಡು ಮನುಷ್ಯರ? ಸಂವಿಧಾನ ಅಂತ ಒಂದಿದೆ, ಕಾನೂನು ಅಂತ ಇದೆ, ಅದು ಗೊತ್ತಿಲ್ವಾ ನಿಮಗೆ? ನಿಮ್ಮ ಅರಿವಿಗೆ ಬಂದಿಲ್ವಾ? ಪಟ್ಟಣಗೆರೆ ಶೆಡ್ಡೆ ನಿಮಗೇನು ಪೊಲೀಸ್ ಸ್ಟೇಷನ್ನ? ಅದೇ ನಿಮ್ದು ವಿಧಾನಸೌಧನಾ? ಇದೇನು ಸಿನಿಮಾ ಕೆಟ್ಟೋಯ್ತಾ ನೋಡಿ. ಕೊನೆಯ ಕ್ಷಣದ 2 ಫೋಟೋಗಳು. ಆ ವ್ಯಕ್ತಿ ಪರಿಪರಿಯಾಗಿ ಬೇಡ್ಕೊಳ್ತಿರೋದೊಂದು ಫೋಟೋ, ಅದರಲ್ಲಿ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ. ಆ ಮನುಷ್ಯ ಏನ್ರಿ ಹಬ್ಬ ಅಂತ ಅಂದರೆ ಒಂದು 45ರಿಂದ 50 kg ಒಳಗಿರ್ಬೋದು. ಆ ಮನುಷ್ಯನ ಮೇಲೆ ಇವರೆಲ್ಲ ಹೊಡೆದಿರೋದು. 10ರಿಂದ 11 ಜನ ಮಧ್ಯಾಹ್ನ 2:30ಯಿಂದ ಸಂಜೆ 4 ಗಂಟೆ ತನಕ ಹೊಡಿತಾರೆ ಅಂತ ಅಂದರೆ ಏನರ್ಥ? ಈ ಥರನೂ ಯಾರಾದರೂ ಮನುಷ್ಯರುಗಳು ಇರ್ತಾರ? ಇವ್ರಿಗೇನೆಲ್ಲ ಬುದ್ಧಿ ಸ್ಥಿಮಿತದಲ್ಲಿತ್ತು ಅಥವಾ ಮಾನಸಿಕ ಅಸ್ವಸ್ಥರು ಇವ್ರುಗಳು?
ಯಾವ ರೀತಿಯಾಗಿ ಕ್ರೌರ್ಯ ಮೆರೆದಿದ್ದಾರೆ ಅನ್ನೋದನ್ನ ನೋಡಿ. ಮತ್ತು ಈಗಲೂ ಕೆಲವರಿಗೆ ಆರೋಪಿಗಳು ಅಂತ ಅನ್ನಿಸ್ಕೊಂಡವರಿಗೆ ಕೆಲವರಿಗೆ ಈಗಲೂ ಒಂದು ಪಶ್ಚಾತ್ತಾಪ ಅನ್ನೋದಿಲ್ಲ. ಅದು ಯಾವ ಥರ ಬದುಕು ಬಾಳ್ತಾರೋ ಒಂದು ಅರ್ಥನೇ ಆಗೋದಿಲ್ಲ. ಒಂದು ಜೀವನೇ ಹೋಗಿರುತ್ತದೆ. ಯಾರಿಗಾದ್ರೂ ಈ ಬೈಕಲ್ಲಿ ಬರಬೇಕಾದ್ರೆ ಅಥವಾ ಈ ನಡ್ಕೊಂಡು ಬರಬೇಕಾದ್ರೆ ಯಾವುದೋ ಪ್ರಾಣಿಗೆ ಹಿಂಸೆ ಮಾಡಿದ್ರು ಕೆಲವರಿಗೆ ಮನಸ್ಸು ಒಂಥರ ಅನಿಸ್ತಾ ಇರುತ್ತೆ, ತಳಮಳ ಆಗ್ತಿರುತ್ತೆ. ಥೋ ಇವತ್ತು ನಾನು ಒಂದು ನಾಯಿ ಕುಟ್ಬಿಟ್ಟು ಬಂದ್ಬಿಟ್ಟೆ, ಥೋ ಇವತ್ತು ನಾನು ಒಂದು ಹೀಗೆ ಮಾಡಿಬಿಟ್ಟೆ ಅಂತ. ಏನೋ ಈ ಮನುಷ್ಯತ್ವನೇ ಕಳ್ಕೊಬಿಟ್ಟಿದ್ದಾರೆ ಇವ್ರುಗಳೆಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ರೇಣುಕಾಸ್ವಾಮಿಗೆ ಫೋಟೋಗಳು ಹಾಗಿದ್ದು ಹೀಗಿದ್ದು ಚಿತ್ರಹಿಂಸೆಯನ್ನು ಕೊಟ್ಟಿದ್ರಂತೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ. ಈಗ ಫೋಟೋಗಳೇ ಸಿಕ್ಕಿದೆ. ಇವರ ಈ ಕ್ರೂರತೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಈ ಫೋಟೋಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಸಂತೋಷ್? ನಿತ್ಯ ಪ್ರಮುಖಗೇನು ಶೆಟ್ಟಿಗೆ ರೇಣುಕಾಸ್ವಾಮಿನ ಕರ್ಕೊಂಡೋಗಿ ಹಲ್ಲೆಯನ್ನ ಮಾಡಿದ್ರು ಅಂತ ಏನ್ ಹೇಳಲಾಗ್ತಾ ಇತ್ತು. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಫೋಟೋಗಳಿದೆ. ಈ ರೀತಿಯಾಗಿ ಹಲ್ಲೆನ ಮಾಡಿದ್ರು, ಫೋಟೋಗಳನ್ನ ತೆಗೆದುಕೊಂಡಿದ್ರು, ಅದನ್ನ ದರ್ಶನ್ ಕಳಿಸಿದ್ರು ಅನ್ನೋದೆಲ್ಲ ಕೂಡ ಇತ್ತು. ಆದ್ರೆ ಪೊಲೀಸರು ಅದೆಲ್ಲೂ ಕೂಡ ಗೌಪ್ಯವಾಗಿಟ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದ್ರು. ಇದೀಗ ಆ ಫೋಟೋಗಳು ವೈರಲ್ ಆಗಿರುವಂತದ್ದು ನಾವು ಫೋಟೋದಲ್ಲಿ ಗಮನಿಸಬಹುದು. ರೇಣುಕಾಸ್ವಾಮಿ ಏನು ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂಥವ್ರು ಯಾರು ಕೂಡ ಫೋಟೋದಲ್ಲಿ ಕಾಣ್ತಾ ಇಲ್ಲ. ಆದ್ರೆ ರೇಣುಕಾಸ್ವಾಮಿ ಶರ್ಟ್ ಇಲ್ಲ, ಆತನ ಬಾಡಿ ಸಂಪೂರ್ಣ ರಕ್ತವಾಗಿರುವಂತದ್ದು, ಮತ್ತೆ ಬೇಡ ಹಲ್ಲೆ ಮಾಡಬೇಡಿ ಅಂತೇಳಿ ಆತ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತದ್ದು ಕೂಡ ಮೇಲ್ನೋಟಕ್ಕೆ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುವಂತದ್ದು. ಮತ್ತು ಇನ್ನೊಂದು ಫೋಟೋವನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಆತನಿಗೆ ಹಲ್ಲೆ ಮಾಡಿದ ನಂತರ ಆತ ಪ್ರಜ್ಞಾಹೀನ ವ್ಯವಸ್ಥೆ ಇಲ್ಲ ಆತ ಮೃತಪಟ್ಟಿರುವಂತಹ ಸಂದರ್ಭದಲ್ಲಿ ತೆಗೆದಿರುವಂತಹ ಒಂದು ಫೋಟೋ ಅದು. ಸೊ ಆ ಫೋಟೋವನ್ನು ಕೂಡ ಒಬ್ರಿಗೊಬ್ರು ಕಳಿಸ್ಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಅಲ್ಲಿ ಇಡೀ ಘಟನೆ ಆದ ನಂತರ ಆತ ಹತ್ಯೆಯನ್ನ ಮಾಡಿದ ಬಳಿಕ ಆತ ಸತ್ತೋಗಿದ್ದಾನೆ ಅಂತೇಳಿ ದರ್ಶನ್ಗೆ ಹೇಳಲಿಕ್ಕೆ ಆ ಫೋಟೋವನ್ನ ತೆಗೆದುಕೊಂಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಆತನನ್ನ ಕರೆದುಕೊಂಡು ಬಂದ ನಂತರ ಅಲ್ಲಿ ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿ ನಿಮ್ಗೆ ಫೋಟೋದಲ್ಲಿ ಲಾರಿಗಳು ಏನು ಕಾಣಿಸ್ತಾ ಇದೆ, ಆ ಲಾರಿಗಳಿಗೆ ಆತನನ್ನ ಕತ್ತನ್ನ ಇಟ್ಕೊಂಡು ಈ ಸಿನಿಮಾ ಸ್ಟೈಲ್ ನಲ್ಲಿ ಹೋಗಿ ಲಾರಿಗೆ ತಾನೇನ ಗುದ್ಸುವಂತದ್ದು, ಆತನ ಹಿಡಿದು ಲಾರಿಗೆ ಎಸೆಯುವಂತದ್ದು, ಮತ್ತೆ ಅದೇ ಲಾರಿಯ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಕೂಡ ಇದೆ. ಆ ಕಾಂಪೌಂಡ್ ನ ಆಜುಬಾಜುಕ್ಕೆ ಕೈ ಒಬ್ರು ಕಾಲೊಬ್ರು ಇಟ್ಕೊಂಡು ಅದನ್ನ ತೆಗೆದು ಆತನ ಗೋಡೆಗೆ ಎಸೆಯುವಂಥದ್ದು. ಅಂದ್ರೆ ಮನಸೋ ಇಚ್ಛೆ ಕುಡಿದ ಅಮಲಿನಲ್ಲಿ ಪರಿಜ್ಞಾನವೇ ಇಲ್ಲದಂತೆ ಎಲ್ಲರೂ ಕೂಡ ಸೇರ್ಕೊಂಡು ಇವನಿಗೆ ಹಲ್ಲೆಯನ್ನ ಮಾಡಿರುವಂತದ್ದು. ಸೊ ಆತ ಮೊದ್ಲೇ ಇರುವಂತದ್ದು ಆತನ ದೇಹವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಹೊಡೆತಗಳನ್ನ ಆತನಿಗೆ ತಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ. ಈ ಸಂದರ್ಭದಲ್ಲಿ ಆತ ಸಾಕಷ್ಟು ಅವ್ರಿಗೆ ಮನವಿಯನ್ನ ಮಾಡ್ಕೊಂಡಿರ್ತಾನೆ, ನಾನು ಮಾಡಿದ್ದು ತಪ್ಪಾಗಿದೆ, ಬಿಟ್ಟು ಬಿಡಿ, ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪುಗಳನ್ನ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಆತ ಹೇಳ್ಕೊಂಡಿರ್ತಾನೆ ಅನ್ನೋ ಮಾಹಿತಿಗಳು ಲಭ್ಯ ಇರುವಂತದ್ದು. ಆದ್ರೆ ಇದ್ಯಾವುದಕ್ಕೂ ಕೂಡ ಅವಕಾಶವನ್ನ ಮಾಡ್ಕೊಡೋದಿಲ್ಲ. ದರ್ಶನ್ ಅಂಡ್ ಗ್ಯಾಂಗ್ ಅವರ ಸಹಚರರು ಏನಿದ್ರು ಅವರು ಆತನಿಗೆ ಮನಸೋ ಇಚ್ಛೆ ದರ್ಶನ್ ಅವ್ರು ಹೇಳಿದಾರೆ ಅನ್ನೋ ಕಾರಣಕ್ಕಾಗಿ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ಅವ್ರಿಗೆ ಹಲ್ಲೆ ಮಾಡಿ ಸ್ಯಾಟಿಸ್ಫೈಡ್ ಅನ್ನೋದು ಏನಿರುತ್ತೆ ಅದು ಆದ ನಂತರ ಪುನಃ ದರ್ಶನ್ಗೆ ಫೋನ್ ಮಾಡುವಂಥದ್ದು, ದರ್ಶನ್ ಅನ್ನ ಕರ್ಸ್ಕೊಳ್ಳುವಂಥದ್ದು, ದರ್ಶನ್ ಕೂಡ ಬಂದು ಅಲ್ಲಿ ಆ ಮನಸ ಇಚ್ಛೆ ಹಲ್ಲೆಯನ್ನ ಮಾಡುವಂಥದ್ದು, ಬೆರಟ್ನಲ್ಲಿ ಹಲ್ಲೆಯನ್ನ ಮಾಡ್ತಾರೆ, ಅವನಿಗೆ ಒದಿತಾರೆ ಅನ್ನೋ ಮಾಹಿತಿಗಳು ಇರುವಂತದ್ದು. ಅಂದ್ರೆ ಇಡೀ ದೃಶ್ಯಾವಳಿಗಳಿಗೆ ಇವೆರಡು ಪ್ರಮುಖ ಸಾಕ್ಷಿಗಳಾಗ್ತವೆ. ಇಷ್ಟು ದಿನ ಹಲ್ಲೆಯನ್ನೇ ಮಾಡಿಲ್ಲ, ಯಾರು ಮಾಡಿದ್ದಾರೆ, ಎಲ್ಲಿದೆ, ಏನು ಅಂತ ಸಾಕಷ್ಟು ಜನ ದರ್ಶನ್ ಪರ ಇರ್ಬೋದು, ಅವ್ರ ಅಭಿಮಾನ ಬಳಗಗಳು ಇರ್ಬೋದು ಕೇಳ್ತಾ ಇತ್ತು. ಸೊ ಅದೆಲ್ಲದಕ್ಕೂ ಇದು ಪೊಲೀಸರು ಕೊಟ್ಟಿರುವಂತ ಉತ್ತರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಇಲ್ಲಿ ಇವರ ಕ್ರೌರ್ಯ ಎಷ್ಟಿತ್ತು ಅನ್ನೋದು ತುಂಬಾ ನೀಟಾಗಿ ಗೊತ್ತಾಗುವಂಥದ್ದು. ಯಾವುದೋ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಆ ರೀತಿಯಾಗಿ ಮನಸೋ ಇಚ್ಛ ತಿಳಿಸುವಂತದ್ದು ಇರುತ್ತಲ್ಲ, ಅದು ನಿಜಕ್ಕೂ ಕೂಡ ಕ್ರೂರತೆ. ಆಮೇಲೆ ಆತನೂ ಕೂಡ ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಐಡಿಯಾ ಕೂಡ ಇರೋದಿಲ್ಲ. ಮತ್ತೆ ಯಾವುದೇ ಹಂತದಲ್ಲಿ ಆತ ಬೇರೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಇದ್ದಂತಹ ಯುವಕನಲ್ಲ. ಆತ ಒಂದು ಅಪೋಲೋ ಫಾರ್ಮಸಿ ಏನು ಮೆಡಿಕಲ್ ಬರುತ್ತೆ ಅಲ್ಲಿ ಕೆಲಸಗಳನ್ನ ಮಾಡ್ಕೊಂಡಿದ್ದಂತ ಹುಡುಗ. ಆತನ್ನ ಕರ್ಕೊಂಡ್ಬಂದು ಇವ್ರು ಈ ರೀತಿಯಾಗಿ ಹಲ್ಲೆ ಮಾಡಿರುವಂತದ್ದು ಅವನ ನಿರೀಕ್ಷೆಗೂ ಕೂಡ ಇರಲಿಲ್ಲ. ಸೊ ಹೀಗಾಗಿ ಈ ರೀತಿಯನ್ನು ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಆತ ಅಂಗ್ಲಾಚೆ ಅವ್ರನ್ನ ಬೇಡ್ಕೊಂಡಿರ್ತಾನೆ ಬಿಟ್ಟು ಬಿಡಿ ಅನ್ನೋದು. ಆದ್ರೂ ಕೂಡ ಅವ್ರು ಬಿಡ್ಲಿಲ್ಲ, ಆತನಿಗೆ ಹಲ್ಲೆಯನ್ನ ಮಾಡಿ ಬಳಿಕ ಆತನ ಹತ್ಯೆಯನ್ನ ಮಾಡಿರುವಂತದ್ದು ನೀತಿ. ಓಕೆ ಸಂತೋಷ್, ಈಗ ಒಂದೊಂದೇ ಫೋಟೋಗಳು ಸಿಗ್ತಾ ಇರೋದನ್ನ ನೋಡಿದಾಗ ಎಷ್ಟು ಕ್ರೌರ್ಯತೆ ಮೆರೆದಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಚಾರ್ಜ್ ಶೀಟ್ನಲ್ಲೂ ಕೂಡ ಅದನ್ನ ಪ್ರಮುಖವಾಗಿ ಉಲ್ಲೇಖ ಮಾಡಲಾಗಿದೆ. ತುಂಬಾ ಜನಕ್ಕೆ ಇದ್ದಂಥ ಪ್ರಶ್ನೆ, ದರ್ಶನ್ ಎಲ್ಲ ಮುಗಿದ ಮೇಲೆ ಹೋಗಿದ್ರು ಅನ್ನೋದು. ಸೊ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಇರುವಿಕೆಯ ಬಗ್ಗೆ ಯಾವ ರೀತಿಯಾಗಿ ಉಲ್ಲೇಖ ಆಗಿದೆ ಒಂದು, ಮತ್ತೆ ದರ್ಶನ್ ಇರುವಿಕೆಯ ಬಗ್ಗೆನ ಸಾಕ್ಷಿಗಳು, ಫೋಟೋಸ್ ಆಗಿರ್ಬೋದು ಅಥವಾ ವಿಡಿಯೋಸ್ಗಳಾಗಿರ್ಬೋದು, ಅದು ಯಾವ ರೀತಿಯಾಗಿ ತನಿಖೆಗೆ ಪೂರಕ ಆಗಿದೆ ಅಂತ ಸಂತೋಷ್? ಖಂಡಿತವಾಗಿ ನಿತ್ಯ, ಯಾಕಂದ್ರೆ ಸಿಸಿ ಕ್ಯಾಮ್ರಾ ಫುಟೇಜ್ ಅನ್ನ ಇಟ್ಕೊಂಡೇ ಮಾಡ್ಬೇಕಿತ್ತು. ಇಲ್ಲಾಂದ್ರೆ ದರ್ಶನ್ ಯಾವುದೇ ಹಂತದಲ್ಲಿ ಪೊಲೀಸರು ಬಂಧನವನ್ನು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ದರ್ಶನ್ ಅಲ್ಲಿ ಇದ್ದಾನೆ, ಅದಕ್ಕೆ ಹೋಗಿ ಹಲ್ಲೆಯನ್ನ ಮಾಡಿದ್ದಾನೆ. ಸೊ ಆತ ಅಲ್ಲಿ ಇದ್ದ
ಅವನಿಂದಲೇ ಇಡೀ ಘಟನೆ ಆಗಿದೆ ಅನ್ನೋ ಕಾರಣಕ್ಕೆ ಬೇಕಾಗಿರುವಂತಹ ಎಲ್ಲ ಪೂರಕ ಮತ್ತು ಸಾಕ್ಷ್ಯಾಧಾರಗಳನ್ನ ಈಗಾಗಲೇ ಪೊಲೀಸರು ಮೊದಲೇ ಕಲೆ ಹಾಕಿರುವಂತದ್ದು. ಆ ಸಾಕ್ಷ್ಯಾಧಾರಗಳನ್ನ ಆಧಾರವಾಗಿಟ್ಕೊಂಡೇ ದರ್ಶನ್ನ ಅರೆಸ್ಟ್ ಮಾಡುವಂತದ್ದು. ಈತ ಏನು ಎಲ್ಲವನ್ನು ಮಾಡಿ ಏನು ಗೊತ್ತಿಲ್ಲದ ರೀತಿಯಲ್ಲಿ ಹೋಗಿ ಮೈಸೂರನ್ನು ಸೇರ್ಕೊಂಡ್ಬಿಡುವಂತದ್ದು. ನಾನು ಯಾವ್ದೋ ಸಿನಿಮಾ ಶೂಟಿಂಗ್ ನಲ್ಲಿದ್ದೀನಿ, ನನಗೂ ಇದಕ್ಕೂ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಆತ ಇಲ್ಲಿಂದ ತಲೆ ಮುಚ್ಕೊಂಡು ರಾತ್ರೋರಾತ್ರಿ ಇಲ್ಲಿಂದ ಈ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕಲು ಬೇಕಾಗಿರುವಂತ ಎಲ್ಲಾ ತಯಾರಿಗಳನ್ನ ಮಾಡಿ, ಪ್ಲಾನ್ ಅನ್ನ ಮಾಡಿ, ಎಕ್ಸಿಕ್ಯೂಟಿವ್ ಮಾಡಿ, ಅದಕ್ಕೆ ಹಣಗಳನ್ನ ಬೇಕಾಗನ್ನ ಕೊಟ್ಟು ಇಲ್ಲಿಂದ ಆತ ಎಸ್ಕೇಪ್ ಆಗಿರ್ತಾನೆ. ಆದ್ರೆ ಯಾವಾಗ ಹಲ್ಲೆಯನ್ನ ಮಾಡದೆ ಇಡೀ ಪ್ರಕರಣವೇ ಗೊತ್ತಿಲ್ಲದಂತಹ ಮೂವರು, ಕಾರ್ತಿಕ್ ಇರ್ಬೋದು, ನಿಖಿಲ್ ನಾಯಕ್ ಇರ್ಬೋದು, ಕೇಶವಮೂರ್ತಿ, ಈ 3 ಜನ ಹೋಗಿ ಸರೆಂಡರ್ ಆಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಕೆಲವೊಂದಿಷ್ಟು ಅನುಮಾನಗಳು ಬರ್ತವೆ. ಯಾರೇ ಹತ್ಯೆಯನ್ನ ಮಾಡಿದ್ರು ಹಣಕಾಸಿನ ವಿಚಾರಕ್ಕೆ ಈಗ ಬಂದು ನೇರವಾಗಿ ಅವ್ರು ಯಾರು ಕೂಡ ಸರೆಂಡರ್ ಆಗೋದಿಲ್ಲ. ಆದ್ರೆ ಇವರು ಸರೆಂಡರ್ ಆಗಿದ್ದಾರೆ. ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ 3 ಜನ ಪ್ರತ್ಯೇಕವಾಗಿ ಇಟ್ಟು ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ 3 ಜನ ಒಂದೊಂದು ಹೇಳಿಕೆಗಳನ್ನು ಕೊಡುವಂತದ್ದು. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಅನುಮಾನ ಬರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಭಾಷೆಯಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡಿದಾಗ ಇಡೀ ಪ್ರಕರಣ ಹೊರಗೆ ಬರುತ್ತೆ. ಇದಕ್ಕೆ ಮೇನ್ ಕಲ್ಪ್ರಿಟ್ ದರ್ಶನ್ ಅನ್ನೋದು ಗೊತ್ತಾಗುತ್ತೆ. ಅಲ್ಲೂ ಕೂಡ ಅವರು ಡಿ ಬಾಸ್ ಅಂತ ಇರ್ತಾರೆ. ಪೊಲೀಸರು ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದ್ರೆ ದರ್ಶನ್ ಇಡೀ ಪ್ರಕರಣದಲ್ಲಿ ಇದ್ದಾರೆ ಆತ ಮಾಡಿದಾನೆ, ಆತನದೇ ಇಲ್ಲಿ ಪ್ರಮುಖ ಪಾತ್ರ. ಕಿಡ್ನಾಪ್ ಮಾಡಿಸೋದ್ರಿಂದ ಹಿಡಿದು ಕರ್ಕೊಂಡ್ಬಂದು ಹಲ್ಲೆ ಮಾಡಿಸಿ ಆತನ ಹತ್ಯೆ ಮಾಡಿ ಬಾಡಿಯನ್ನ ಡಿಸ್ಪೋಸಲ್ ಮಾಡುವವರೆಗೂ ಏನಿದೆ, ಸೊ ಅಲ್ಲಿವರೆಗೂ ಕೂಡ ಆತನ ಪಾತ್ರ ಇದೆ ಅನ್ನೋದಕ್ಕೆ ಪೊಲೀಸರಿಗಾಗ್ಲೇ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವಂತದ್ದು. ಆಮೇಲೆ ಹಿಂದೆಂದು ಕೂಡ ನಾವು ನೋಡಿಲ್ಲ, ಸುಮಾರು 27 164 ಅಂದ್ರೆ ನ್ಯಾಯಾಧೀಶರ ಮುಂದೆ 27 ಜನರ ಹೇಳಿಕೆಗಳನ್ನ ಪಡ್ಕೊಂಡಿರುವಂತದ್ದು. ಇವು ಅತ್ಯಂತ ಪ್ರಮುಖವಾಗುತ್ತೆ. ಮತ್ತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಅತ್ಯಂತ ಇದು ಕಂಟಕವನ್ನ ತರುವಂತದ್ದು ಈ ಸಾಕ್ಷಿಗಳು. ಅದಷ್ಟೇ ಅಲ್ಲದೆ ಪೊಲೀಸರ ಮುಂದೆ 161 ಹೇಳಿಕೆ ಅಂತ ನಾವು ಹೇಳ್ತೀವಿ, ಅದನ್ನು ಸುಮಾರು 70 ಜನ ಹೇಳಿಕೆಗಳನ್ನು ನೀಡಿರುವಂತದ್ದು. ಅದರ ಜೊತೆಗೆ FSL ಇರ್ಬೋದು, CFSL ಇರ್ಬೋದು, CC ಕ್ಯಾಮೆರಾ, ಡಿಜಿಟಲ್ ಎವಿಡೆನ್ಸ್ಗಳು ತಾಂತ್ರಿಕವಾಗಿ ತೆಗೆದುಕೊಂಡಂತಹ ಇರ್ಬೋದು, ಈಗ ಹಲವು ರೀತಿಯ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವಂತದ್ದು. ಒಟ್ಟಾರೆ 231 ಸಾಕ್ಷಿಗಳನ್ನ ಇಡೀ ಪ್ರಕರಣದಲ್ಲಿ ಉಲ್ಲೇಖನ ಮಾಡಿರುವಂತದ್ದು. ಅದರ ಜೊತೆಗೆ ಇನ್ನೂ ಒಂದು CFSL ಕಳಿಸಿದಂತ ವರದಿಗಳು ಬರಬೇಕಾಗಿದೆ. ಆ ವರದಿಗಳು ಬಂದ್ರೆ ಆ ವರದಿಯನ್ನ ಆಧರಿಸಿ ಮತ್ತೊಂದಿಷ್ಟು ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಲಭ್ಯವಾಗುತ್ತೆ. ಅದನ್ನ ಇಟ್ಕೊಂಡು ಮತ್ತೊಂದು ಸ್ವಲ್ಪ ತನಿಖೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಆಗ ಇನ್ನೆಷ್ಟು ಸಾಕ್ಷಿಗಳು ಬಯಲಾಗ್ತವೆ. ಸೊ ಇವು ಕೂಡ ದರ್ಶನ್ ಗ್ಯಾಂಗ್ಗೆ ಕಂಟಕವನ್ನ ತಂದೊಡ್ಡುವಂಥದ್ದು. ಅಂದ್ರೆ ಓರ್ವ ವ್ಯಕ್ತಿ, ಅಮಾಯಕ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಹಲ್ಲೆಯನ್ನ ಮಾಡಿ ಹತ್ಯೆಯನ್ನ ಮಾಡುವವರೆಗೂ ಪ್ರತಿ ಹಂತದಲ್ಲೂ ಹಂತಕರ ಗ್ಯಾಂಗ್ ಏನಿದೆ, ಈ ಹಂತಕರ ಗ್ಯಾಂಗ್ ಸಂಪೂರ್ಣವಾಗಿ ಸಾಕ್ಷಿಯನ್ನ ಬಿಟ್ಟಿರುವಂತದ್ದು. ಸೊ ಇದೆಲ್ಲವೂ ಆತನ ಹತ್ಯೆ ಮಾಡಿದ ಬಳಿಕ ಬರೀ DVR ಅನ್ನ ತೆಗೆದ್ಬಿಟ್ರೆ ನಾವು ಇದರಿಂದ ಸೇಫ್ ಆಗ್ಬಿಡ್ತೀವಿ, ನಾನ್ ಮಾಡ್ಲಿಲ್ಲ, ಯಾರೋ ಹತ್ಯೆಯನ್ನ ಮಾಡೋದಂತೆ, ಯಾರಾದ್ರೂ ಸರೆಂಡರ್ ಆಗ್ಬಿಟ್ರೆ ನಾನ್ ಸೇಫ್ ಆಗ್ತೀವಿ ಅನ್ನೋ ಭ್ರಮೆಯಲ್ಲಿ ಇವರು ಒಂದು 3ರನ್ನ ಸಿದ್ಧಪಡಿಸ್ತಾರೆ. ಅವರಿಗೆ ಒಬ್ಬೊಬ್ಬರಿಗೆ 5-5 ಲಕ್ಷ 10 ಲಕ್ಷದ ರೀತಿಯಲ್ಲಿ ಮಾತುಕತೆಯನ್ನ ಮಾಡಿ ಸರೆಂಡರ್ ಆಗ್ಲಿಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಆರೋಪಿಗಳ ಹೇಳಿಕೆಗಳು ಕೂಡ ದರ್ಶನ್ಗೆ ಕಂಟಕವಾಗುವಂಥದ್ದು. ಆತನ ಸಹಚರರು ಏನಿದ್ದಾರೆ, ಆತನ ಗ್ಯಾಂಗ್ ಏನಿದೆ, ಅವರು ಕೂಡ ದರ್ಶನ್ ಇದರಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದ್ರು, ಅದ್ರ ಜೊತೆಗೆ ನಾಗರಾಜ್ ಏನಿದ್ದ ಆತ ಏನು ಸೂಚನೆಗಳನ್ನು ಕೊಟ್ಟಿದ್ದ, ಇವೆಲ್ಲವೂ ಕೂಡ ಅವರ ವಿರುದ್ಧ ಸಾಕ್ಷಿಗಳಾಗಿ ಪರಿಗಣಿಸುವಂತದ್ದು. ಆರೋಪಿಗಳು ಕೂಡ ಆ ಹೇಳಿಕೆಗಳನ್ನ ಸ್ಪಷ್ಟವಾಗಿ ಪೊಲೀಸರ ಮುಂದೆ ನೀಡಿದ್ದಾರೆ, ನ್ಯಾಯಾಧೀಶರ ಮುಂದೆ ನೀಡಿದ್ದಾರೆ. ಅವನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ದರ್ಶನ್ ಪಾತ್ರ, ಪವಿತ್ರ ಗೌಡ ಪಾತ್ರ ಸೇರಿದಂತೆ ಒಬ್ಬೊಬ್ಬ ಆರೋಪಿಯ ಪಾತ್ರ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಪೊಲೀಸರು ದೋಷಾರೋಪಣಾ ಪಟ್ಟಿಯಲ್ಲಿ ಎಸ್ಟಾಬ್ಲಿಷ್ ಅನ್ನ ಮಾಡಿ ನ್ಯಾಯಾಧೀಶಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ನೀತಿ ಸಂತೋಷ್, ಇನ್ನೊಂದು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಏನೇನಿದೆ, ಯಾವ ಫೋಟೋಸ್ಗಳಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ದರ್ಶನ್ ಪರ ವಕೀಲರು ದರ್ಶನನ್ನ ಭೇಟಿ ಆಗುವಂತ ಸಾಧ್ಯತೆ ಇದೆ. ಈಗ ಫರ್ದರ್ ಅಂತ ನಾವು ನೋಡೋದಾದ್ರೆ ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡಬಹುದು? ಎಲ್ರಿಗೂ ಇರೋ ಪ್ರಶ್ನೆ, ಜಾಮೀನು ಸಿಗುತ್ತಾ, ಎಷ್ಟು ದಿನ ಬೇಕಾಗಬಹುದು? ಈ ಕೇಸ್ನಲ್ಲಿ A2 ದರ್ಶನ್ ಆಗಿರೋದ್ರಿಂದ ಶಿಕ್ಷೆ ಅಂತ ಬಂದಾಗ ಏನಾಗ್ಬಿಡುತ್ತೆ ಏನು ಅಂತ ಕಾನೂನು ಹೋರಾಟಗಳ ಬಗ್ಗೆ ನೋಡೋದಾದ್ರೆ ದರ್ಶನ್ಗೆ ಯಾವ ತರದ ಆಪ್ಷನ್ಸ್ ಇದೆ, ಮುಂದಿನ ಪ್ರಕ್ರಿಯೆಗಳಿಗೆ ಏನೇನಿದೆ ಕಾನೂನಾತ್ಮಕವಾಗಿ ಅಂತ? ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಶಿಕ್ಷೆಯ ಬಗ್ಗೆ ನಾವು ಈಗಲೇ ಸ್ಪಷ್ಟವಾಗಿ ಏನನ್ನು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಅದು ಪೊಲೀಸರ ತನಿಖೆ ಮತ್ತು ಅವರ ಎಸ್ಟಾಬ್ಲಿಷ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇರುವಂತ ಸಾಕ್ಷ್ಯಾಧಾರಗಳು, ಮುಂದಿನ ದಿನಗಳ ಟ್ರಯಲ್ ಅಂತ ಏನ್ ಹೇಳ್ತೀವಿ, ಆ ಸಂದರ್ಭದಲ್ಲಿ ಅದು ಪ್ರಮುಖವಾಗಿ ಶಿಕ್ಷೆ ಇರ್ಬೋದು, ಇಲ್ಲ ಅವರಿಗೆ ಜಾಮೀನು ಸಿಗುತ್ತಾ, ಸಜಾ ಆಗುತ್ತಾ ಇಲ್ವಾ, ಕಡಿಮೆ ಪ್ರಮಾಣದ, ಹೆಚ್ಚು ಪ್ರಮಾಣದ, ದರ್ಶನ್ ಪಾತ್ರ ಇತ್ತಾ ಇಲ್ವಾ, ಇವೆಲ್ಲವೂ ಕೂಡ ವಾದ ಪ್ರತಿವಾದಗಳು ಟ್ರಯಲ್ ಏನ್ ನಡೀತೆ ನ್ಯಾಯಾಲಯದಲ್ಲಿ ಆ ಸಂದರ್ಭದಲ್ಲಿ ಒಂದಿಷ್ಟು ಗೊತ್ತಾಗುವಂತದ್ದು. ಸೊ ಈಗ ಮೊದಲ ಬಾರಿಗೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ
ಇವತ್ತು ದರ್ಶನ್ ಪರ ವಕೀಲರು ದರ್ಶನ್ನ ಭೇಟಿಯನ್ನ ಮಾಡಬಹುದು. ಅದೇ ರೀತಿಯಲ್ಲಿ ಇತರ ಆರೋಪಿಗಳ ಪರ ವಕೀಲರು ಕೂಡ ಅವರವರ ಕಕ್ಷಿದಾರರನ್ನ ಭೇಟಿಯನ್ನ ಮಾಡಬಹುದು. ಭೇಟಿಯನ್ನ ಮಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡಬಹುದು. ಇದಾದ ಬಳಿಕ ಚಾರ್ಜ್ ಶೀಟ್ ಕಾಪಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅವ್ರು ಮೊದಲು ಚಾರ್ಜ್ ಶೀಟ್ ಕಾಪಿಯನ್ನ ತೆಗೆದುಕೊಳ್ತಾರೆ. ಚಾರ್ಜ್ ಶೀಟ್ ಕಾಪಿಯನ್ನ ತೆಗೆದುಕೊಂಡ ನಂತರ ಆ ಚಾರ್ಜ್ ಶೀಟ್ ನಲ್ಲಿ ದೋಷಾರೋಪಣೆ ಏನಿದೆ ಅಂದ್ರೆ, ಒಬ್ಬ ದರ್ಶನ್ ಮೇಲೆ ಏನ್ ದೋಷಾರೋಪಣೆ ಇದೆ, ಪವಿತ್ರ ಗೌಡ ಮೇಲೆ ಏನ್ ದೋಷಾರೋಪಣೆ ಇದೆ, ವಿನಯ್ ಮೇಲೆ ಏನಿದೆ, ಪ್ರದೋಷ್ ಮೇಲೆ ಏನಿದೆ, ಹೀಗೆ ಹಂತವಾಗಿ ಒಬ್ಬೊಬ್ಬರ ಮೇಲೆ ಏನೇನು ದೋಷಾರೋಪಣೆಯನ್ನು ಪೊಲೀಸರು ಮಾಡಿದ್ದಾರೆ, ಅವರ ವಿರುದ್ಧ ಇರುವಂತಹ ಸಾಕ್ಷ್ಯಾಧಾರಗಳೇನು, ಸೊ ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ, ಸ್ಟಡಿಯನ್ನ ಮಾಡ್ಕೊಳ್ತಾರೆ. ಇದಾದ ನಂತರ 1 ವಾರಗಳ ಕಾಲ ಸಮಯಾವಕಾಶ ಆಗುತ್ತೆ. ಯಾಕೆಂದ್ರೆ ಇದು ಹಬ್ಬದ ವಾರ ಇರೋದ್ರಿಂದ ನಾಳೆಯಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಾಮಾನ್ಯವಾಗಿ ರಜೆಗಳಿರುತ್ತೆ. ಹೀಗಾಗಿ ಸೋಮವಾರದ ನಂತರ ಆರೋಪಿಗಳ ಪರ ವಕೀಲರುಗಳು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಸೊ ಈಗಾಗಲೇ ಕೆಲವರು ಅಂದ್ರೆ ಪವಿತ್ರ ಇರ್ಬೋದು, ಅನುಕುಮಾರ್ ಇರ್ಬೋದು, ಈಗ ಬೇರೆ ಬೇರೆ 4-5 ಜನ ಈಗಾಗಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ರು. ಚಾರ್ಜ್ ಶೀಟ್ ಆಗಿರದ ಹಿನ್ನೆಲೆ ಮತ್ತು ಚಾರ್ಜ್ ಶೀಟ್ಗೂ ಮೊದಲೇ ಆರೋಪಿಗಳಿಗೆ ಜಾಮೀನು ಸಿಕ್ಕಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವವನ್ನು ಬೀರುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವರಿಗೆ ಯಾವುದೇ ಹಂತದಲ್ಲಿ ಜಾಮೀನನ್ನ ಕೊಡಬಾರ್ದು ಅಂತೇಳಿ ಪೊಲೀಸರು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಅದರಂತೆ ಈಗಾಗಲೇ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಈಗ ಪುನಃ ಫ್ರೆಶ್ ಆಗಿ ಇವರು ಜಾಮೀನು ಅರ್ಜಿಯನ್ನ ಹಾಕ್ಬೇಕಾಗತ್ತೆ. ಎಲ್ಲರೂ ಕೂಡ ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಸೊ ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ ನಂತರ ಅದು ಅಡ್ಮಿಟ್ ಆಗ್ಬೇಕು, ಅದನ್ನ ಅರ್ಜಿಯ ವಿಚಾರಣೆ ಆಗ್ಬೇಕು. ಸೊ ಅಲ್ಲಿ ಆರೋಪಿಗಳ ಪರ ವಕೀಲರು ಅವರವರ ವಾದವನ್ನ ಮಂಡನೆ ಮಾಡ್ತಾರೆ. ನಮ್ಮ ಪಾತ್ರ ಏನು ಇರ್ಲಿಲ್ಲ, ಇಲ್ಲ ಇವರು ಹಲ್ಲೆಯನ್ನ ಮಾಡಿಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅವರು ಚಾರ್ಜ್ ಶೀಟ್ ನಲ್ಲಿ ಪೊಲೀಸರ ತನಿಖಾ ಸಂದರ್ಭದಲ್ಲಿ ಆದಂತಹ ಲೋಪದೋಷಗಳನ್ನ ಇಟ್ಕೊಂಡು ಅದನ್ನೇ ಲೂಪ್ ಹೋಲ್ಸ್ ಅಂತ ಇಟ್ಕೊಂಡು ಇವರು ವಾದವನ್ನ ಮಾಡಿ ಅವ್ರಿಗೆ ಜಾಮೀನನ್ನ ಪಡಲಿಕ್ಕೆ ಪ್ರಯತ್ನ ಪಡುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.